ನೀವು ಪ್ರೇಮಲೋಕ ಶುರು ಮಾಡುವಾಗ ಯಾವ ಯಾವ ಮಾನಸಿಕ ಸಿದ್ಧತೆಯನ್ನು ಈ ಫ್ರೇಮ್ ವರ್ಕು ಇಂಥ ಒಂದು ಹಿಸ್ಟಾರಿಕಲ್ ಒಂದು ಸಿನಿಮಾ ಅಂತ ಅನಿಸ್ಕೊಂಡಾಗ ಅದು ಇನ್ನೊಂದು ಶ್ರಮ ಸಿದ್ಧತೆ. ಪ್ರೇಮಲೋಕ ಯೋಚನೆ ಮಾಡೋದು ಕೂಡ ನಿಮ್ಗೆ ಆಗದಿರೋ ಟೈಮಲ್ಲಿ ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಒಂದು ಹಂಸಲೇಖ ಲೈಫಲ್ಲಿ ಬಂದಿದ್ದರಿಂದ NS ರಾವ್ ಹಂಸಲೇಖನ ಕರ್ಕೊಂಬಂದರು. ಅವರಲ್ಲಿ ಕೂತ್ಕೊಂಡು ನಾನು ನನ್ನ ಹೆಂಡತಿ ಸಾಂಗ್ಸ್ ರೆಡಿ ಮಾಡಿದ್ವಿ. ಆ ಸಾಂಗ್ಸ್ ರೆಡಿ ಮಾಡ್ತಿದ್ದಂಗೆ ಆ ಸಿಂಪ್ಲಿಸಿಟಿ ಫಾರ್ಮು ಇವ್ರಿಗೆಲ್ಲ ಆಗುತ್ತೆ ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಉಟ್ಕೊಳ್ಳೋವಂಥದ್ದು. ಆಮೇಲೆ ನಾನು ಯಾವತ್ತೇ ಲವ್ ಸಬ್ಜೆಕ್ಟ್ ಮಾಡೋದು ಕೂಡ ಅವಾಗ ನನ್ನ ತಲೆಯಲ್ಲಿ ಬಾಬಿ ಥರ ಸಿನಿಮಾ ಮಾಡಬೇಕು ಅನ್ನೋದು. ನಾವ್ಯಾಕೆ ಆ ರೇಂಜಿಗೆ ಸಿನಿಮಾ ಮಾಡಲ್ಲ ಅನ್ನೋದು. ಆಮೇಲೆ ನಮಗೆ ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ ಬಡ್ಜೆಟ್ ಹಾಕೊಂಡು ಸಿನಿಮಾ ಮಾಡೋದು ನನಗೆ ಗೊತ್ತಿರಲಿಲ್ಲ. ಅವತ್ತಿಗೂ ನನಗೆ ಬಡ್ಜೆಟ್ ಏನಂತ ಗೊತ್ತಿರಲಿಲ್ಲ. ಬಟ್ ಆ ಪ್ರೇಮಲೋಕ ಮಾಡೋದಕ್ಕೆ ಮುಂಚೆ ಬಹುಶಃ ನಮ್ಮ ಫಾದರ್ ನಾನು ಎಲ್ಲಿ ನೋಡಿರ್ಬೋದು ಅಂದರೆ, ಚಕ್ರವ್ಯೂಹ ಸಿನಿಮಾ ಕದಿಮಕ್ಕಳರು ಅಂತ ಸಿನಿಮಾ ಮಾಡಿದೆ ನಾನು. ಕದಿಮಕ್ಕಳವ್ರ ಸಿನಿಮಾಗೆ ಒಬ್ಬ ಫೈಟ್ ಮಾಸ್ಟರ್ ಬಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ಸರ್ ನಾನು ಈ ಥರ ವಿಜಯನ್ ಅಂತ ಫೈಟ್ ಮಾಸ್ಟರ್ ಗೊತ್ತಿರಬೇಕು, ಒನ್ ಆಫ್ ದ ಬಿಗ್ಗೆಸ್ಟ್ ಫೈಟ್ ಮಾಸ್ಟರ್ಸ್ ಇವತ್ತು. ಅವನು ಕೂಡ ಈ ಕಂಪ್ನಿಲಿ ಕಾಲಿಟ್ಟೆ ಬೆಳೆದವನು. ಅವತ್ತು MP ಶಂಕರ್ದು ಒಂದು ಪಿಕ್ಚರ್, ನಮ್ಮದೊಂದು ಪಿಕ್ಚರ್, ನಾವೇ ಅವನ್ನ ಫೈಟ್ ಮಾಸ್ಟರ್ ಮಾಡಿದ್ದು. ಬೈಕ್ ಪಿಕ್ಚರ್ ಇವ್ರು ಮಾಡಿದ್ರಲ್ಲ, ಯಾವುದದು ಒಳ್ಳೆ ಪಿಕ್ಚರ್ ಅದು MP ಶಂಕರ್ ಮಾಡಿದ್ದು, ಒಂದೇ ಗುರಿ ಅನ್ಸುತ್ತೆ. ಇಲ್ಲೇ ನಮ್ಮ ಆಫೀಸಲ್ಲೇ ಮತ್ತೆ ಅವ್ನು ಮಾಸ್ಟರ್ ಆಗಿದ್ದು. ಅವತ್ತು ಹೆಂಗಿರೋದು ಅಂದರೆ, ಇಲ್ಲಿ ಬಂದು ಕಾಲ ಹತ್ರ ಕೂತ್ಕೊಂಡು, ಈ ಥರ ಒಂದು ಫೈಟ್ ಮಾಡೋಣ. ಹೆಂಗಿರ್ಬೇಕು ಫೈಟ್ ಅಂದರೆ, ಪೆಟ್ರೋಲ್ ಟ್ಯಾಂಕ್ ಲಾರಿಯಲ್ಲಿ ವಿಲ್ಲನ್ಸ್ ಬಂದ್ಬಿಟ್ಟು ತಂದೆ ತಾಯಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಹಿಂದೆ ಹೀರೋಗಳು ಓಡಿ ಬರ್ತಾರೆ, ಬೆಂಕಿ ಹತ್ತಿಸ್ಬಿಡ್ತಾರೆ. ಪೆಟ್ರೋಲ್ ಟ್ಯಾಂಕ್ ಲಾರಿ ಬೆಂಕಿ ಹತ್ತುತ್ತೆ, ಇಬ್ಬರು ಬೆಂಕಿಯಲ್ಲಿ ಓಡಿ ಬರ್ತಾರೆ, ಕಾಪಾಡ್ತಾರೆ ಅಂತ ಈ ಹೇಳೋ ರೀತಿಗೆ ನಮ್ಗೆ ಓಕೆ ಸರಿ ಕೊಡಿಸು ಒಂದು 60,000 ರೂಪಾಯಿಗೆ ಆವಾಗ ಒಂದು ಪೆಟ್ರೋಲ್ ಟ್ಯಾಂಕ್ ಲಾರಿ ಪರ್ಚೇಸ್ ಮಾಡಿ ಶೂಟಿಂಗ್ ಮಾಡಿದೆ. ಆ ಕಾಲದಲ್ಲಿ 60,000. ಹಾಂ, ಈ ಶೂಟಿಂಗ್ ಮಾಡ್ತಿರ್ಬೇಕಾರೆ ನೀವು ನಂಬಲ್ಲ, ನಾನು ಅಲ್ಲಿ ಕೆಳಗೆ ಕೂತೀನಿ. ನಾನೇ ನಮಗೆ ಒಂದು 22 ವರ್ಷದ ಹುಡುಗ ನಾನು. ನನಗೆ ನಗು, ಏನು ನಗು ಅಂದರೆ, ಏನೇ ಒಂದು ಪೆಟ್ರೋಲ್ ಟ್ಯಾಂಕ್ ಲಾರಿಗೆ ಬೆಂಕಿ ಇಟ್ಟಿದ್ದೀವಿ, ಅದರೊಳಗೆ ಇಬ್ಬರು ಇದ್ದಾರೆ, ಪ್ಲಸ್ ಹಿಂದೆ ಇಬ್ಬರು ಬೆಂಕಿಯಲ್ಲಿ ಬೇರೆ ಓಡ್ತಿದ್ದಾರೆ. ಇದಾಗುತ್ತಾ? ಸ್ಟುಪಿಡಾಗಿದೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಬಟ್ ಆದರೂ ಏನಂದರೆ ನಮ್ಮನ್ನು ಮೈಮರ್ಸ್ಬಿಟ್ಟಿದ್ದಾರೆ ಅವತ್ತು. ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡಿಸೋ ಎಡಿಟಿಂಗ್ ಸಿನಿಮಾದಲ್ಲಿ ಏನೋ ಬರುತ್ತೆ. ಅವತ್ತಿಗೆ ನನ್ನ ಪ್ರಕಾರ ಅವನು ಅದನ್ನು 5,000 ಅಡಿ ಹತ್ತತ್ರ ಎಕ್ಸ್ಪೋಸ್ ಮಾಡಿದ್ದ. ಅಂದರೆ ಅವತ್ತಿಗೆಲ್ಲ 5,000 ಅಡಿ ಎಲ್ಲ ಜಾಸ್ತಿ, ಇಷ್ಟಕ್ಕೂ ಕ್ಯಾಮ್ರಾ ಎಕ್ಸ್ಪೋಸ್ ಮಾಡಿದ್ದಾರೆ. ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಎಡಿಟ್ ಮಾಡ್ತಾರೆ. ನಾನು ಸುಮ್ಮನೆ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ಹುಡುಕ್ತಾನೆ ಶಾರ್ಟ್ಸ್ ಅವನು 5,000 ಅಡಿಯಲ್ಲಿ. ಸಿನಿಮಾಗೆ 100 ಅಡಿ 150 ಅಡಿ ಹುಡುಕೋಷ್ಟಲ್ಲ ಅವನು. ಅದಕ್ಕೊಂದು ವಾರ ತೊಗೊಂಡ. ಆಮೇಲೆ ನನಗೆ ನಗು ಎಪಿಸೋಡ್ ನೋಡಿದ್ರೆ, ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡ್ರೆ ಆ್ಯಸ್ ಯೂಶುವಲ್ ಜನ ಬಂಡಲ್ ಅಂದರು, ಬೈದರು, ಹೋದರು. ಆವಾಗ ತಲೆಗೆ ಒಂದು ವಿಷಯ ತಲೆಗೆ ಏನು ಹಾಕ್ಕೊಂಡೆ ಅಂದರೆ, ನಾವು ಫಸ್ಟ್ ನಮ್ಮ ಸಿನಿಮಾ ಅಂತ ಫಸ್ಟ್ ಅಂದ್ಕೊಂಡಾಗ ನಮಗೆ ಅದು ಸರಿ ಇಲ್ಲ ಅಂದರೆ ಮಾಡೋದಕ್ಕೆ ಬಿಡಬಾರ್ದು. ಫಸ್ಟ್ ನಾವು ಸ್ಟ್ರಿಕ್ಟಾಗೆ ಸಿನಿಮಾ ಮಾಡ್ಬೇಕು. ನಮ್ಗೆ ಇಷ್ಟ ಅಂದರೆ ತೆಗಿ, ಬೇಡ ಹಿಂಗೆ ಮಾಡು ಹೇಳೋ ಅಷ್ಟು ಅಧಿಕಾರ ನಮಗೆ ಬೇಕು ಸಿನಿಮಾದಲ್ಲಿ. ನಾವು ಯಾವುದೋ ಒಂದು ಎಕ್ಸಾಗ್ರೇಷನ್ ಒಬ್ಬ ಕಾಲು ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ಅಂದ ತಕ್ಷಣ ಮೈ ಮರೆಸ್ಬಿಡೋದು, ಅಂದ್ಬಿಡೋದು, ಏನೋ ಬರುತ್ತೆ ಸಿನಿಮಾದಲ್ಲಿ ಅಂದ್ಕೊಳ್ಳೋದು, ಆ ಥರ ಯಾವತ್ತೂ ಸಿನಿಮಾ ಮಾಡಬಾರ್ದು ಅನ್ನೋದು ಫಸ್ಟ್ ಅಲ್ಲಿ ಕಲಿತ ಪಾಠ. ಚಕ್ರವ್ಯೂಹಗೆ ಕಾಲಿಡ್ತೀವಿ. ಚಕ್ರವ್ಯೂಹ ಬಂದ್ಬಿಟ್ಟು ಉದಯ್ ಶಂಕರ್ MD ಸುಂದರ್ ಹತ್ರ ಕತೆ ಇದೆ, ಕೇಳು ತುಂಬ ಚೆನ್ನಾಗಿದೆ ಅಂತೇಳಿದ್ರು. ನಾನು ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು, ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟ್ ಟೈಮ್ ನಮ್ಮ ಫಾದರ್ ನಾನು ಅಪೋಸ್ ಮಾಡಿದ್ದು. ಯಾಕಂದರೆ ಆ ಪರ್ಟಿಕ್ಯುಲರ್ ಸಿನಿಮಾನ ರಾಮಾನಾಯ್ಡು ಅನ್ನೋರು ಬೋಯಿನ್ ಸುಬ್ರಾವ್ ಡೈರೆಕ್ಷನಲ್ಲಿ ಮಾಡಬೇಕು ಅಂದ್ಬಿಟ್ಟು ಕತೆ ಬರ್ಸಿದ್ದು ತೆಲುಗುಗೆ. ಅವ್ರು ಏನಕ್ಕೋ ಕತೆ ಮಾಡಿದರೆ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೇನು ಇಷ್ಟ ಆಗಲಿಲ್ವೋ ವಾಟ್ ಎವರ್ ಇದನ್ನು ಅವ್ರು ಸಿನಿಮಾ ಮಾಡಿಲ್ಲ. ಅದನ್ನು ರಾಜ್ಕುಮಾರ್ ಅವ್ರ ಕತೆ ಕೇಳಿದ್ದಾರೆ, ವಿಷ್ಣುವರ್ಧನ್ ಕತೆ ಕೇಳಿದ್ದಾರೆ, ಪುಟ್ಟಣ್ಣ ಕಣಗಾಲ್ ಕತೆ ಕೇಳಿದ್ದಾರೆ, ಮತ್ತು KCN ಚಂದ್ರಶೇಖರ್, ರಾಜೇಂದ್ರ ಸಿಂಗ್ ಬಾಬು, ಸಿದ್ಧಲಿಂಗಯ್ಯ, ಅಷ್ಟು ಜನ ನನ್ನ ಪ್ರಕಾರ ಕತೆ ಕೇಳಿದ್ದಾರೆ. ಬಟ್ ಯಾರು ಮುಂದಕ್ಕೆ ಹೋಗಿಲ್ಲ ಆ ಕತೆ ಇಟ್ಕೊಂಡು. ಅದು ಹಾಗೇ ಇದೆ. ಅದು ನಾನು ಹೋಗಿ ಆ ಸಿನಿಮಾ ತೊಗೊಂಡು ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಆಗಿದೆ. ಎಲ್ಲ ಇಷ್ಟೆಷ್ಟೆಲ್ಲ ದೊಡ್ಡ ದೊಡ್ಡ ಜನ ಬಿಟ್ಬಿಟ್ಟಿದ್ದಾರೆ. ಈಗ ನೀನು ಅದನ್ನು ಸಿನಿಮಾ ಮಾಡೋಕ್ಕೆ ಹೋಗ್ತೀಯಾ? ಇಲ್ಲ, ನನಗೆ ಆ ಸಿನಿಮಾ ಇಷ್ಟ. ನನಗೆ ಅದರಲ್ಲೊಬ್ಬ ಬ್ಲ್ಯಾಕ್ ಮಾರ್ಕೆಟಿಯರು ಚೀಫ್ ಮಿನಿಸ್ಟರ್ ಆಗಿ ಫಿನಿಶಿಂಗ್ ಅವ್ನು ಕೊಡೋ ಕ್ಲೈಮ್ಯಾಕ್ಸ್ ಲೆಸನ್ ನಂಗೆ ತುಂಬ ಇಷ್ಟ. ಆ ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಆಗಿ ಕೊನೆಗೆ ಅವರು ಸರಿ ನನ್ನ ಮಗ ಏನೋ ಇಷ್ಟಪಡ್ತಾನೆ ಮಾಡು ಅಂತ ನಾವು ಅಂಬರೀಷ್ ಇಟ್ಕೊಂಡು ಆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫಸ್ಟ್ ಫ್ರೇಮಿಂದ ಸೋಮಶೇಖರೇ ಡೈರೆಕ್ಟ್ರು. ಬಟ್ ಆದರೂ ಸಾಂಗ್ ರೆಕಾರ್ಡಿಂಗ್ ನಾನೇ ಗುಪ್ತಾ ಮಾರ್ಕೆಟ್ಗೆ ಹೋಗಿ ಕ್ಯಾಸೆಟ್ಸ್ಗಳು ಇಷ್ಟು ಪರ್ಚೇಸ್ ಮಾಡಿಕೊಂಡು ಅದ್ರಲ್ಲಿ ಹೋಗ್ತಾ ಚಳಿ ಸಾಂಗ್ನ ಒಂದು ಹಿಂದಿಯಲ್ಲಿ ಕೇಳ್ಕೊಂಡೋಗಿ ಅದನ್ನ ಹಿಂಗೆ ನಾನು ಕನ್ನಡಕ್ಕೆ ಬೇಕು ಅಂತೇಳಿ ಅವತ್ತು ಅದು ಚಳಿ ಅಂತ ಮಾಡಿಸ್ಕೊಂಬರೋದು. ಸಾಂಗ್ಸ್ ಇದೇ ಥರ ಬೇಕು, ನಾನು ಇದೇ ಥರ ಪಿಕ್ಚರ್ಸ್ ಮಾಡಿಸ್ಕೋಬೇಕು ಅಂತೇಳಿ ಎಲ್ಲ ನನ್ನ ಸೈಡಿಂದ ಹಿಂದ್ಗಡೆ ಎಷ್ಟು ಪ್ರಚಾರ ಹಾಕಬೇಕು ಸಿನಿಮಾಗೆ ಅಷ್ಟು. ಬೆಳಗ್ಗೆ 8 ಗಂಟೆಗೆ ಅಂಬರೀಷ್ನ ಹೋಗಿ ಎಬ್ಬರಿಸ್ತಿದ್ದೆ ನಾನು. ಅಂಬರೀಷ್ 10 ಗಂಟೆ 11 ಗಂಟೆಗೆ ಬರಲ್ಲ ಯಾವುದೇ ಶೂಟಿಂಗ್. ಬಟ್ ನಾನು 8 ಗಂಟೆ ವುಡ್ಲ್ಯಾಂಡ್ಸಲ್ಲಿ ಕೂತಿರ್ತಿದ್ದೆ ನಾನು. ಎಬ್ಸಿ ಕಾರಲ್ಲಿ ಕರೆಸ್ಕೊಂಡು ಶೂಟಿಂಗ್ ಹೋಗ್ತಿದ್ದೆ. ಅಂದರೆ ನನ್ನ ಸಿನಿಮಾ ನಡಿಬೇಕು, ನಮ್ಮ ಥರ ಬಿಡಬಾರ್ದು ಅಂತ. ಅದರಲ್ಲಿ ಒಂದು ಸನ್ನಿವೇಶ ಇದೆ, ಅವ್ರಿಗೆ ಮಗು ಹುಟ್ಟುತ್ತೆ ಅಂಬರೀಷ್ಗೆ ಸಿನಿಮಾದಲ್ಲಿ. ಆ ಮಗುವಿಗೆ ಮಾತಿರಲ್ಲ ಅಂತ ಕಥೆಯಲ್ಲಿ ಬರುತ್ತೆ. ಸೊ ಬಟ್ ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಸಾಂಗಲ್ಲಿ ಆ ಮಗು ಬಂದು ಆಡೋತ್ರಲ್ಲ ಒಂದು ಕನ್ಸ್ಕೊಂಡಿರ್ತಾರೆ ಗಂಡ ಹೆಂಡತಿ ಇಬ್ಬರು.
ಸರಿ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಮಗು ಶೂಟಿಂಗ್ ತರಿಸಿದ್ವಿ ನಾವು. ಆ ಮಗು ಬಂದು ಸ್ಲಮ್ಮಿಂದನೇ ಕರೆಸಿದ್ವಿ ನಾವು. ಅಂದರೆ ನಾನು ತರಿಸಿದ್ದೆ ಒಂದು ಮಗು. ಅದು ಮಗು ಸ್ವಲ್ಪ ನೋಡೋಕ್ಕೆ ಸುಮಾರಾಗಿರುತ್ತೆ, ಕರ್ರಿಗೆ ಸ್ವಲ್ಪ ಸುಮಾರಾಗಿರುತ್ತೆ. ಡೈರೆಕ್ಟ್ರ್ ಬಂದ್ಬಿಟ್ಟು ಆ ಮಗುನ ಚೇಂಜ್ ಮಾಡಬೇಕು, ಒಬ್ಬ ಹೀರೋಗೆ ಮಗು ತೋರಿಸ್ಬೇಕಾದ್ರೆ ಆ ಮಗು ಇದಾಗಿ ಸ್ವಲ್ಪ ಬೆಳ್ಳಗಿಳಿ ಚೆನ್ನಾಗಿರ್ಬೇಕು, ಸಫಿಸ್ಟಿಕೇಟೆಡ್ ಇರಬೇಕು ಅಂತ. ನಾನಂದರೆ ನಮ್ಮ ಕಥೆಯಲ್ಲಿ ಕನ್ಸಲ್ಲಿ ಕಂಡಿದ್ದ ಮಗು ಆ ಥರ ಹುಟ್ಟಿಲ್ಲ ಅನ್ನೋದೇ ನಮ್ಗೆ ಸೀನ್ ಇರೋದು. ಸೊ ಆ ಮಗು ಸುಮಾರಾಗಿದ್ದಷ್ಟು ನಮ್ಗೆ ಒಳ್ಳೇದು. ನೋಡಿದ ತಕ್ಷಣ ನೋಡು ನೀನು ಮಾಡಿರೋ ಪಾಪ ಕೆಲಸಕ್ಕೆ ನಮ್ಮ ಮಗು ಕೂಡ ಹಿಂಗೆ ಹುಟ್ಟಿದೆ ಅಂತ ಒಳ್ಳು ಅಂತ ಈ ಸೀನ್ ಬೇಕು ಅಂತ ನಾನು. ಇಲ್ಲ ಆದರೂ ನೀನು ಇಲ್ಲ ಅದೇ ಬೇಕು ಅಂತ. ಶೂಟಿಂಗ್ ಬೇಕಾದ್ರೆ ನಿಲ್ಲಿಸಿ ಸರ್, ಮಾಡಂಗಿರಿ ಈ ಮಗು ಇಟ್ಕೊಂಡು ಶೂಟಿಂಗ್ ಮಾಡಿ, ಇಲ್ಲ ಶೂಟಿಂಗ್ ನಿಲ್ಲಿಸಿ ಅಂದು ನಾನು. ಹೌದು, ಅಲ್ಲ ಅವತ್ತಿಗೆ ಸ್ಟಾರ್ಟ್ ಆಗಿತ್ತು, ನಿಲ್ಲಿಸಿ ಶೂಟಿಂಗ್ ಬೇಕಾರೆ. ಅವತ್ತು ಇದೇ ಪದ ಕೊಟ್ಟು ಬೆಳೆಸಿದೆ. ಬೇಕಾದ್ರೆ ವೀರಸ್ವಾಮಿ ಅವ್ರನ್ನ ಕರೆಸಿ, ಉದಯ್ ಶಂಕರ್ನ ಕರೆಸಿ, MD ಸುಂದರ್ನ ಕರೆಸಿ, ಎಲ್ಲ ಒಂದು ಡಿಸ್ಕಷನ್ ಮಾಡ್ಕೊಳ್ಳಿ. ಅವ್ರು ಆಮೇಲೆ ಡಿಸೈಡ್ ಮಾಡಿ ಈ ಮಗು ಬೇಡ ಅಂದರೆ ಬೇರೆ ಮಗು ತೋರಿಸ್ತೀನಿ, ಬಟ್ ಯಾವುದೇ ಶೂಟ್ ಇದ್ದು ಇಷ್ಟ ಆಯಿತು ಅಂತ. 2 ಅವರ್ ಬಿಟ್ಮೇಲೆ ಆ ಮಗು ಇಟ್ಕೊಂಡೆ ಸೀನ್ ಸ್ಟಾರ್ಟ್ ಆಯಿತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿದ್ರು. ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿದಾಗ ಅವ್ರು ಏನು ಮಾಡಿಬಿಟ್ರು, ಸುಮ್ಮನೆ ಗನ್ ತೆಗೆದು ಪಟ 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 ನಂಗೆ ಶೂಟ್ ಮಾಡಿ ಮುಗಿಸ್ಬಿಡ್ತಾರೆ. ಸೋಮಶೇಖರ್ ಫಿನಿಷ್ ಮಾಡಿಬಿಟ್ರು. ನಾನು ಚೆನ್ನಾಗಿಲ್ಲ ಸರ್ ಕ್ಲೈಮ್ಯಾಕ್ಸು. ಇಲ್ಲ ಅಷ್ಟೇ ಇನ್ನೇನು ಮಾಡ್ತಾರೆ, MLAಗಳು ಅವರೆಲ್ಲ ಏನು ಫೈಟ್ರುಗಳು ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಸರ್. ಫೈಟ್ರುಗಳು ಗಿಟ್ರುಗಳು ಅನ್ನೋ ಕಥೆ ಎಲ್ಲ ಆಮೇಲೆ. ಸಿನಿಮ್ಯಾಟಿಕ್ ಅಂತ ಒಂದು ಇರುತ್ತೆ ಸರ್. ಸಿನಿಮಾ ನೋಡೋನ್ಗೊಂದು ಸ್ಪ್ರಿಂಗ್ ಥರ ಎದ್ದೊಳ್ಬೇಕು ಸಿನಿಮಾ ಯಾವಾಗ. ಶೂಟ್ ಮಾಡಿದಾಗ ಹಿಂಗೆ ಸತ್ತೋಗಂಗಿದ್ರೆ ಸಿನಿಮಾ ಯಾಕೆ ಮಾಡ್ಬೇಕು ನಾವು? ಸಿನಿಮಾ ಹಂಗೆ ಚೆನ್ನಾಗಿರಲ್ಲ ಸರ್. ಅವ್ನು ಮಾತಾಡ್ತಾ ಮೆಷಿನ್ ಗನ್ ಫಿಕ್ಸ್ ಮಾಡ್ತಾ ಇರಬೇಕು, ಅಲ್ಲಿ ಬಿಲ್ಡಪ್ಸ್ ಹೋಗ್ತಾ ಇರಬೇಕು, ಜನಕ್ಕೆ ಏನೋ ಮಾಡ್ತಾನೆ ಅಂತ ಅನ್ಸ್ಬೇಕು. ಆಮೇಲೆ ಅವ್ನು ಗನ್ ತೆಗಿತಿದಂಗೆ ಎಲ್ಲ ಚೇರು ಗೀರು ಎದ್ದು ಓಡಿ ಐ ಸ್ಪೀಡಲ್ಲಿ ಮೇಲಿಂದ ಬೀಳೋದೆಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ ಸರ್. ಅಂದರೆ ಆ ಅಪ್ಪ ಒಪ್ಪಿರಲಿಲ್ಲ. ಬಟ್ ನಾನು ಸೆಟ್ನ ಹಾಗೆ ಇರಿಸಿ ಎಡಿಟ್ ಮಾಡಿ ತೋರಿಸಿ ಅಂತೇಳಿ ತಿರ್ಗಾ ಅಂಬರೀಷ್ನ ವಾಪಸ್ ಕರ್ಕೊಂಬಂದು ತಿರ್ಗಾ ಫೈಟ್ ಮಾಸ್ಟರ್ನ ಕರೆಸಿ ನನಗೆ ಹೆಂಗೆ ಬೇಕೋ ಕ್ಲೈಮ್ಯಾಕ್ಸ್ ಈ ಥರ ಬೇಕು ಕ್ಲೈಮ್ಯಾಕ್ಸ್ ಅಂತ ಶೂಟ್ ಮಾಡಿ ಆ ಸಿನಿಮಾ ಮಾಡಿದ್ದಾನೆ ನೋಡಿ. ಇವತ್ತು ಇತಿಹಾಸ ಆಯಿತು. ಸೊ ಅದು ನಿಮ್ಮ ಮಾನಸಿಕವಾದಂಥ ಇದು ಅಲ್ಲಿಂದ ಶುರು ಅಲ್ಲ. ನಮ್ಗೆ ಸಿನಿಮಾ ಈಗ ಇರಬೇಕು. ಸಿನಿಮಾಗೆ ಅಂದಮೇಲೆ ಇಟ್ ಇಸ್ ಎನ್ ಎಕ್ಸಾಗ್ರೇಟೆಡ್ ಪಾಯಿಂಟ್. ಇವಾಗ ನನಗೆ ಸಾಕಷ್ಟು ಸಿನಿಮಾಗಳು ನೀವು ಅದೆಲ್ಲ ಈ ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿ ನೋಡ್ಬೋದು ನೀವು. ಎಕ್ಸಾಗ್ರೇಷನ್ ಯಾಕೆ ಅಂತ ನಾನು ಒಂದು ಸೀನ್ ಮಾಡಿರ್ತೀನಿ. ನನ್ನ ಪಿಕ್ಚರಲ್ಲಿ ಇದೆ, ನನ್ನ ಕ್ರೇಜಿ ಸ್ಟಾರಲ್ಲಿ ಒಂದು ಸೀನ್ ಇದೆ. ಶೂಟಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಹೆಂಡ್ತಿ ಕೇಳ್ತಾಳೆ, ಏನು ರೀ ಇವತ್ತು ತುಂಬ ಖುಷಿಯಾಗಿದ್ದಾರೆ. ಅದೊಂದು ಸೀನ್ ತೆಗೆದೆ, ಅದ್ಭುತವಾಗಿ ಬಂತು. ಒಂದು ಗಂಡ ಹೆಂಡ್ತಿ ಜಗಳ ಆಡೋಂಥ ಸೀನು. ಕರೆಕ್ಟಾಗಿ ಕಪಾಳಕ್ಕೆ ಹೊಡೆದ ತಕ್ಷಣ ಸಿಡ್ಲು, ಮಳೆ ಬಂತು. ಆಮೇಲೆ ಒಂದು ಕಿಟಕಿ ಪಡಾರ ಅಂದರೆ ಗ್ಲಾಸ್ ಕಿಟಕಿ ಹೊಡೆದೋಯ್ತು. ಕೂತ ತಕ್ಷಣ ಉಯ್ಯಾಲೆ ಹೊಡೆದೋಯ್ತು, ಅದು ಹೊಡೆದೋಯ್ತು ಅಂತ ಒಂದು ತುಂಬ ಎಕ್ಸಾಗ್ರೇಟೆಡ್ ಒಂದು ಸೀನ್ ಹೇಳ್ತಿರ್ತಾನೆ. ಅವಳು ಇಮಿಡಿಯೇಟ್ ನಕ್ಬಿಡ್ತಾನೆ, ಏನು ನಗ್ತಿದ್ಯಾ ಅಂತ. ನಾನು ನೀನು ಎಷ್ಟು ಸರಿ ಜಗಳ ಆಡಿದ್ದೀವಿ, ಯಾವತ್ತಾರು ಮಳೆ ಬಂದಿದೆಯಾ, ಸಿಡ್ಲು ಬಂದಿದೆಯಾ, ಗ್ಲಾಸ್ ಹೊಡೆದೋಗಿದೆಯಾ, ಅದೇ ನೀನು ಸುಮ್ಮನೆ ಸಿಂಪಲಾಗಿ ಸಿನಿಮಾ ತೆಗಿಯೋಕ್ಕೆ ಬರಲ್ವಾ ನಿನಗೆ ಅಂತ ಕೇಳ್ತಾಳೆ ಅವಳು. ಅವನು ಒಂಥರ ಸ್ಟನ್ ಆಗ್ಬಿಡ್ತಾನೆ. ಒಂದು ಸರಿ ಪ್ರಪಂಚ ನಂಗೆ ನೋಡ್ಕೊಂಬ ಹೊರಗೆ, ಎಲ್ಲೂ ಈ ಥರ ಇಲ್ಲ. ಜಗಳ ಆದ ತಕ್ಷಣ ಟೇಬಲ್ ಹೊಡಿಬೇಕು, ಅವೆಲ್ಲ ನಿನಗೆ ಯಾಕೆ ಈ ಥರ ಸಿನಿಮಾ ತೆಗಿತಿ ಅಂತ. ಅದು ನನ್ನ ಸ್ಟೈಲ್ ಕಣೆ, ಅದು ನಾನು ಸೃಷ್ಟಿ ಮಾಡ್ಕೊಂಡ್ರೆ ಲೋಕ ಆ ಥರ ಅಂತ. ಸರಿಗೆ ನೀವು ಆ್ಯಸ್ ಎ ಡೈರೆಕ್ಟ್ರು ಖುಷಿ ಪಡ್ಬೋದು. ನೀವು ಆ್ಯಸ್ ಎ ಪ್ರೊಡ್ಯೂಸರ್ ರವಿಚಂದ್ರನ್ ತುಂಬ ಕಷ್ಟಪಡ್ತೀನಿ ಅಂದ್ಬಿಟ್ಟು ಹೊರಟೋಗ್ತಾಳೆ.